ನಮಸ್ಕಾರ ಸ್ನೇಹಿತರೆ, ನಾನಿಂದು ಈ ಡಿಜಿಟಲ್ ರೂಪಾಯಿ ವಿಷಯವಾಗಿ ಮಾತನಾಡುತ್ತಿದ್ದೇನೆ. ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರು ತಿಳಿಯಬೇಕಾದ ವಿಷಯ. ಹೀಗಾಗಿ ಈ ಬಗ್ಗೆ ಒಂದು ಸರಳ ವಿವರಣೆ ನೀಡುತ್ತೇನೆ. ಇದು ಯಾರ ಪರ ವಿರೋಧ ಅಲ್ಲ, ಬದಲಿಗೆ ದೇಶದ ಭವಿಷ್ಯಕ್ಕೆ ಸಂಬಂಧಿಸಿದ ವಿಷಯ. ಇಂದು ದೇಶದಲ್ಲಿ ನಿಧಾನವಾಗಿ ಪರಿಚಯವಾಗುತ್ತಿರುವ RBI ತಂದಿರುವ ಹೊಸ ಈ ಡಿಜಿಟಲ್ ರೂಪಾಯಿ ಬಗ್ಗೆ ಕೆಲವರು ಇದು ಭವಿಷ್ಯ ಎನ್ನುತ್ತಾರೆ, ಇನ್ನು ಕೆಲವರು ಇದು ಅಪಾಯ ಎನ್ನುತ್ತಾರೆ. ಆದರೆ ನಿಜವಾದ ಪ್ರಶ್ನೆ, ಇದು ಪ್ರಗತಿಯ ಹೆಸರಿನಲ್ಲಿ ನಮಗೆ ಸಿಗುತ್ತಿರುವ ಸ್ವತಂತ್ರವೇ ಅಥವಾ ಸ್ವತಂತ್ರದ ಹೆಸರಿನಲ್ಲಿ ಜನರ ಮೇಲೆ ನಡೆಯುವ ನಿಯಂತ್ರಣವೇ? ಇದನ್ನು ಶಾಂತಿಯುತವಾಗಿ ತಿಳಿದು ನೋಡೋಣ. ಡಿಜಿಟಲ್ ರೂಪಾಯಿ ಎಂದರೇನು? ಡಿಜಿಟಲ್ ರೂಪಾಯಿ ಎಂದರೆ UPI ಅಲ್ಲ, ಕ್ರಿಪ್ಟೋ ಕೂಡ ಅಲ್ಲ. ಇದು ನಗದು ಹಣದ ಡಿಜಿಟಲ್ ರೂಪ. 500 ರೂಪಾಯಿ ನೋಟು ನಿಮ್ಮ ಜೇಬಿನಲ್ಲಿ ಇದ್ದರೆ ಹೇಗೋ, ಅದೇ ರೀತಿಯಲ್ಲಿ 500 ರೂಪಾಯಿ ನಿಮ್ಮ ಮೊಬೈಲ್ ವ್ಯಾಲೆಟ್ಟಿನಲ್ಲಿರುತ್ತದೆ. ಇದು ಖಾಸಗಿ ಕಂಪನಿಯ ಹಣವಲ್ಲ, ಇದು ದೇಶದ ಕೇಂದ್ರದ RBI ಹಣ. ಭಾರತದಲ್ಲಿಂದು 2 ರೀತಿಯ ಕೆಲಸ ಮಾಡುತ್ತದೆ. ಸಗಟು ವ್ಯವಹಾರ ಅಂದರೆ ಇದು ಬ್ಯಾಂಕುಗಳ ನಡುವಿನ ದೊಡ್ಡ ಮಟ್ಟದ ವ್ಯವಹಾರಕ್ಕಾಗಿ. ಇದನ್ನು ಸಾಮಾನ್ಯರು ಬಳಸಲು ಬರುವುದಿಲ್ಲ. ಚಿಲ್ಲರೆ ವ್ಯವಹಾರ ಅಂದರೆ ಇದನ್ನು ನೀವು ದಿನಸಿ ಅಂಗಡಿಗಳಲ್ಲಿ ಅಥವಾ ಮೊಬೈಲ್ನಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಡಿಜಿಟಲ್ ಹಣ. ಮುಖ್ಯ ವ್ಯತ್ಯಾಸ, ಬ್ಯಾಂಕಿನಲ್ಲಿ ಹಣ ಇಟ್ಟರೆ ಬಡ್ಡಿ ದೊರೆಯುತ್ತೆ, ಆದರೆ ಈ ಡಿಜಿಟಲ್ ರೂಪಾಯಿಗೆ ಯಾವುದೇ ಬಡ್ಡಿ ಇರುವುದಿಲ್ಲ. ಇದು ನಗದು ಹಣದಂತೆಯೇ ಬಳಕೆ ಮಾಡಬಹುದು. ನೋಡಿ, ಇವತ್ತು ದೇಶ ಅಭಿವೃದ್ಧಿ ಹೊಂದಿ ಬೆಳೆಯಬೇಕಾದರೆ ಡಿಜಿಟಲ್ ವ್ಯವಸ್ಥೆ ಬಹಳ ಮುಖ್ಯ. ಇಂದು ನಾವು ಒಪ್ಪಲೇಬೇಕಾದ ಸತ್ಯ. ಇದರ ಲಾಭಗಳೆಂದರೆ ನಕಲಿ ನೋಟು ಸಮಸ್ಯೆ ಕಡಿಮೆಯಾಗುತ್ತದೆ, ನೋಟು ಮುದ್ರಣ ವೆಚ್ಚ ಕಡಿಮೆಯಾಗುತ್ತದೆ, ಕಪ್ಪು ಹಣದ ಮೇಲೆ ನಿಯಂತ್ರಣ ಬರುತ್ತದೆ ಮತ್ತು ಹಣದ ವ್ಯವಹಾರ ಸ್ಪಷ್ಟವಾಗುತ್ತದೆ. ನಾವು ಇಂದಿನವರೆಗೂ ಬಳಸುತ್ತಿರುವ ನಗದು ಹಣಕ್ಕೂ ಮತ್ತು ಈ ಹೊಸ ಡಿಜಿಟಲ್ ರೂಪಾಯಿಗೂ ಬಹಳ ವ್ಯತ್ಯಾಸವನ್ನು ನಾವು ಸರಿಯಾಗಿ ತಿಳಿಯಬೇಕು. ಇವೆರಡರ ನಡುವೆ ಇರುವ ಮುಖ್ಯ ವ್ಯತ್ಯಾಸಗಳನ್ನು ಈ ಕೆಳಗಿನಂತೆ ತಿಳಿಯೋಣ. ಮೊದಲು ನಗದು ಹಣದ ಬಗ್ಗೆ ತಿಳಿಯೋಣ. ನಗದು ಹಣ ಜೇಬಿನಲ್ಲಿ ಇದ್ದರೆ ನೀವು ಅದನ್ನು ಯಾರಿಗೆ ಕೊಟ್ಟರೂ ಯಾರಿಗೂ ತಿಳಿಯುವುದಿಲ್ಲ. ಇಲ್ಲಿ ಪೂರ್ಣ ಖಾಸಗಿತನ ಇರುತ್ತದೆ. ನಿಮ್ಮ ಹಣದ ಮೇಲೆ ನಿಮ್ಮದೇ ಅಧಿಕಾರ. ಯಾರೂ ಅದನ್ನು ಡಿಜಿಟಲ್ ಆಗಿ ಲಾಕ್ ಮಾಡಲು ಸಾಧ್ಯವಿಲ್ಲ. ಇಂಟರ್ನೆಟ್, ಮೊಬೈಲ್ ಈ ತರಹ ಯಾವುದೇ ಜಂಜಾಟವಿಲ್ಲದೆ ನೇರವಾಗಿ ಹಣ ಕೊಡಬಹುದು ಮತ್ತು ಪಡೆಯಬಹುದು. ಈಗ ಡಿಜಿಟಲ್ ರೂಪಾಯಿಯ ಬಗ್ಗೆ. ನೀವು ಮಾಡುವ ಪ್ರತಿಯೊಂದು ಹಣದ ವ್ಯವಹಾರವು ಸಿಸ್ಟಮ್ನಲ್ಲಿ ದಾಖಲಾಗುತ್ತದೆ. ಇಲ್ಲಿ ಖಾಸಗಿತನ ಇರುವುದಿಲ್ಲ. ಇದು ಸಾಫ್ಟ್ವೇರ್ ಮೇಲೆ ನಡೆಯುವುದರಿಂದ ನಿಮ್ಮ ಹಣದ ಚಲಾವಣೆಯನ್ನು ಬೇರೆಯವರು ನಿಯಂತ್ರಿಸುವ ಅವಕಾಶ ಇರುತ್ತದೆ. ಈ ಡಿಜಿಟಲ್ ರೂಪಾಯಿಯನ್ನು ನಾವು ನಮ್ಮ ಇಷ್ಟ ಬಂದಂತೆ ಬಳಸಲು ಆಗದಂತೆ ಕಟ್ಟಿ ಹಾಕಬಹುದು. ಅಂದರೆ ಈ ಹಣವನ್ನು ರೇಷನ್ ಖರೀದಿಗೆ ಮಾತ್ರ ಬಳಸಬೇಕು ಅಥವಾ ಇಷ್ಟು ದಿನಗಳ ಒಳಗೆ ಬಳಸಬೇಕು ಎನ್ನುವ ನಿಯಮಗಳನ್ನು ಹಾಕಬಹುದು. ಇದು ಕೇವಲ ಊಹೆಯಲ್ಲ. ಈ ತಂತ್ರಜ್ಞಾನದಲ್ಲಿ ಇಂತಹ ಸಕಲ ಸಾಧ್ಯತೆಗಳು ಇವೆ. ಇದೇ ನಾಗರಿಕರ ನ್ಯಾಯಸಮ್ಮತ ಆತಂಕ. ಪರಿಹಾರವನ್ನು ತಿಳಿದು ನೋಡೋಣ. ಇವುಗಳಿಗೆ ತಂತ್ರಜ್ಞಾನ ತಪ್ಪಲ್ಲ, ಆದರೆ ಅದನ್ನು ಬಳಸುವ ನಿಯಮಗಳು ಮುಖ್ಯ. ಡಿಜಿಟಲ್ ರೂಪಾಯಿ ನಮ್ಮ ಆಯ್ಕೆಯಾಗಿರಬೇಕು, ಕಡ್ಡಾಯವಾಗಬಾರದು. ನಗದು ಹಣವನ್ನು ಸಂಪೂರ್ಣವಾಗಿ ತೆಗೆದುಹಾಕಬಾರದು. ಡಿಜಿಟಲ್ ರೂಪಾಯಿ ಎನ್ನುವುದು ಒಂದು ಸಾಧನವಷ್ಟೇ. ಈ ಸಾಧನ ಸಮಾಜವನ್ನು ಕಟ್ಟಲು ಇರಬೇಕೇ ಹೊರತು ನಾವೇ ಅದರ ದಾಸರಾಗಿರಬಾರದು. ಪ್ರಗತಿ ಖಂಡಿತ ಬೇಕು, ಆದರೆ ಆ ಪ್ರಗತಿಯ ಹೆಸರಿನಲ್ಲಿ ಸಿಸ್ಟಮ್ ಮೂಲಕ ಜನರನ್ನು ಗುಲಾಮರನ್ನಾಗಿಸುವ ಕೆಲಸ ಕೂಡ ನಡೆಯಬಾರದು. ಸ್ನೇಹಿತರೆ, ನಾನು ಡಿಜಿಟಲ್ ರೂಪಾಯಿ ಬಗ್ಗೆ ಪ್ರತಿಯೊಬ್ಬರಿಗೂ ಅರ್ಥವಾಗುವಂತಹ ಸಾಮಾನ್ಯ ವಿಷಯಗಳನ್ನು ಮಾತ್ರ ತಿಳಿಸಿಕೊಟ್ಟಿದ್ದೇನೆ. ಇದರ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳು ಮತ್ತು ದೇಶದ ಮೇಲೆ ಬೀರಲಿರುವ ಪರಿಣಾಮಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ವಿವರಿಸುತ್ತೇನೆ. ಹೀಗಾಗಿ ನನ್ನ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ನೋಡಲು ನನ್ನ ಮದ್ರಾಸಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಂತಿಮದವರೆಗೆ ನನ್ನ ವಿಡಿಯೋ ನೋಡಲು ನಿಮ್ಮ ಅಮೂಲ್ಯವಾದ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು.
नमस्कार, राम राम, जय हिंद।